ಫಸ್ಟ್ ನಿಮ್ಮ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಲ್ಯಾಬ್ ನಿಮಗೆ ಫಸ್ಟ್ ಬರುತ್ತಲ್ಲ ಅದೇ ಆ್ಯಪು. ನಾನು ಡೌನ್ಲೋಡ್ ಮಾಡಿದ್ದೀನಿ, ಅದರ ಲೋಗೋ ನೋಡ್ಕೊಳ್ಳಿ. ನಾನು ಡೌನ್ಲೋಡ್ ಮಾಡಿದ್ದೀನಿ, ನೀವು ಮಾಡಿಕೊಂಡು ನಂತರ ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟು ಈ ಥರ ಆಪ್ಷನ್ಗಳು ತುಂಬ ಬರುತ್ತೆ. ನೀವು ಯಾವ ಇಮೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ತುಂಬ ಆಪ್ಷನ್ ಇದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಬ್ಲ್ಯಾಕ್ ಇಮೇಜ್ ಹಾಕ್ಕೊಳ್ಳೋದು, ಹಾಗಾಗಿ ಬ್ಲ್ಯಾಕ್ ಆಗೋದು ತೋರಿಸ್ತಾ ಇದ್ದೀನಿ. ಮತ್ತು ನೀವು ಯಾರಿಗಾದ್ರು ವಿಶ್ ಮಾಡೋ ಆಗಿದ್ರೆ ಆ ಫೋಟೋ ಕೂಡ ನೀವು ತಗೋಬೋದು. ಎಕ್ಸಾಂಪಲ್ ನಾನು ಒಂದು ಫೋಟೋ ತೊಗೊಂತೀನಿ ನಮ್ಮ ಹುಡುಗಂದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೀವು ಹಾಕೋಬೋದು. ಆ ಫೋಟೋನ ಚಿಕ್ಕದು ಮತ್ತು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ವೈಡು ಬಿಡ್ತು ನೀವು ಯಾವ ಥರ ಬೇಕಾದ್ರೂ ಅದನ್ನು ಅಗಲ ಮಾಡ್ಬೋದು. ಮತ್ತೆ ನೀವು ಇದಕ್ಕೆ ಬಾರ್ಡರ್ ಸ್ಟ್ರೋಕ್ ಕಲರ್ ಯಾವ್ದು ಬೇಕಾದ್ರೂ ಕೊಡ್ಬೋದು. ತುಂಬ ಕಲರ್ಸ್ ಇದೆ. ಸ್ಟ್ರೋಕ್ ಕೊಡ್ಬೋದು. ಬಾರ್ಡರ್ಗೆ ತುಂಬ ಕಲರ್ ಇದೆ ನೋಡಿ. ಈ ಥರ ಕಲರ್ನ ಎಷ್ಟು ಬೇಕಾದ್ರೂ ನೀವು ಕೊಟ್ಕೋಬೋದು. ನಂತರ 3D ರೊಟೇಟ್ ಅದಿಲ್ಲ, ಆ ಆಪ್ಷನ್ಗೆ ಹೋದರೆ ನೀವು ಫೋಟೋನ ಯಾವ ಥರ ಬೇಕಾದರೂ ರೊಟೇಟ್ ಮಾಡ್ಬೋದು. 3D ಆಪ್ಷನ್ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡಿಸೈನ್ಸು ಆ ಥರ ಯಾವ ಥರ ಬೇಕಾದ್ರೂ ನೀವು ಮಾಡ್ಕೋಬೋದು ನೋಡಿ. ಈ ಥರ ನೀವು ಯಾವ ಥರ ಬೇಕಾದ್ರೂ ರೊಟೇಟ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಆಪ್ಷನ್ ಇದೆ, 1-2 ಅಲ್ಲ. ಇದನ್ನು ನಾನು ಫುಲ್ ವಿಡಿಯೋ ಮಾಡಿ ತೋರಿಸ್ಬೇಕಂದ್ರೆ 1 ಅವರ್ ವಿಡಿಯೋ ಮಾಡಬೇಕು, ಅಷ್ಟು ಆಪ್ಷನ್ಸ್ಗಳಿದೆ. ನೀವೇನು ಟೈಪ್ ಮಾಡಬೇಕು ಅಂದರೆ ಟೆಕ್ಸ್ಟ್ಗೆ ಹೋಗ್ಬಿಟ್ಟು ನೀವು ಟೈಪ್ ಮಾಡಿ. ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತೀನಿ. ಹ್ಯಾಪಿ ಬರ್ತ್ಡೇ ಲೊಕೇಶನ್ ಅಂತ ಟೈಪ್ ಮಾಡ್ತೀನಿ. ಸಾರಿ, ಓಕೆ ಕೊಡಿ. ಈ ಟೆಕ್ಸ್ಟ್ನ ನೀವು ಎಷ್ಟು ಬೇಕಾದ್ರೂ ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ನೀವು ಎಷ್ಟು ಬೇಕಾದ್ರೂ ಚಿಕ್ಕ ಸೈಜ್ ದೊಡ್ಡ ಸೈಜ್ ಈ ಥರ ಮಾಡ್ಬೋದು. ಮತ್ತು ನೀವು ಕಲರ್ ಚೇಂಜ್ ಮಾಡಬೇಕಾದ್ರೆ ಇಲ್ಲಿ ಕಲರ್ ಅಂತ ಇದೆ. ಕಲರ್ಗೆ ಹೋಗ್ಬಿಟ್ಟು ನೀವು ಯಾವ ಕಲರ್ ಬೇಕಾದ್ರೂ ಅದಕ್ಕೆ ಕೊಡ್ಬೋದು. ತುಂಬ ಆಪ್ಷನ್ಸ್ ಇದೆ ಕಲರ್ದು. ನೀವು ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡಿ ಕಲರ್ ಕೊಡ್ಬೋದು. ಮತ್ತು ಈ ಬಿ ಸ್ಟೈಲ್ ಅಂತ ಇದೆಯಲ್ಲ, ಅಲ್ಲಿ ನೀವು ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಾಂಟ್ಸ್ ದೊಡ್ಡದಾಗಿ ಕಾಣಿಸುತ್ತೆ. ತುಂಬ ಆಪ್ಷನ್ಸ್ ಇದೆ. ನೀವು ಒಂದೊಂದೇ ಚೆಕ್ ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಶಾಡೋ ಇದೆ, ನೀವು ಟೆಕ್ಸ್ಟ್ ಶಾಡೋದು ಮಾಡ್ಬೋದು. ಇಲ್ಲಿ 3D ಆಪ್ಷನ್ ಇದೆ. ಟೆಕ್ಸ್ಟ್ದು 3D ಆಪ್ಷನ್ ಮಾಡ್ಬೋದು. ನೀವು ಯಾವ ಥರ ಎಷ್ಟು ಸೈಜ್ ಕೊಡ್ತೀರ ಆ ಥರದ್ದು 3D ಆಪ್ಷನ್ಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಈ ಥರ ಕನ್ವರ್ಟ್ ಆಗ್ತಾ ಹೋಗುತ್ತೆ. ತುಂಬಾ ಆಪ್ಷನ್ಸ್ ಇದೆ. ಇಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ, ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿ. ಒಂದಿನೇ ಒಬೆಸಿಟಿ ಇದೆ, ನೀವು ಬರೆದಿರೋ ಅಕ್ಷರ ಅದು ಸ್ವಲ್ಪ ಕಾಣ್ದಿರೋ ಥರ ಡಾರ್ಕ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಫುಲ್ ಬೇಕಂದರೆ ಫುಲ್ ಇಡ್ಬೋದು. ಮತ್ತು ಫಾಂಟ್ಸ್ ಬೇಕಾದ್ರೆ ನೀವು ಯಾವ ಫಾಂಟ್ಸ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ತುಂಬ ಫಾಂಟ್ಸ್ ಆಪ್ಷನ್ ಇದೆ. ನಿಮಗೆ ಟೆಕ್ಸ್ಟ್ ಆಪ್ಷನ್ ತುಂಬ ಇದೆ, ಬಟ್ ಇಷ್ಟು ನಿಮಗೆ ಆಪ್ಷನ್ ಇರೋದು ಬೇರೆ ಯಾವುದು ಸಿಗಲ್ಲ. ಪ್ಲೇಸ್ಟೋರಲ್ಲಿ ನೀವು ನಾನು ಎಲ್ಲ ಚೆಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು. ನೀವು ಈ ಥರ ಡಿಸೈನ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ವಾಟ್ಸಪ್ಪಲ್ಲಿ ಕಳಿಸ್ಬೋದು, ಇಲ್ಲ ಫೇಸ್ಬುಕ್ಕಲ್ಲಿ ವಿಶ್ ಮಾಡ್ಬೋದು. ತುಂಬ ಆಪ್ಷನ್ಸ್ ಇದೆ, ಒಂದೊಂದೇ ಚೆಕ್ ಮಾಡ್ತಾ ಹೋಗಿ. ಲಾಸ್ಟಲ್ಲಿ ಫೋಟೋ ಸೇವ್ ಮಾಡಬೇಕು ಅಂದರೆ ಸೇವ್ ಟು ಗ್ಯಾಲರಿ ಅಂತ ಇದೆಯಲ್ಲ, ಇಲ್ಲ ಶೇರ್ ಅಂತಿದೆ. ಶೇರ್ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲಿ ಬೇಕಾದ್ರೂ ನೀವು ಶೇರ್ ಮಾಡ್ಬೋದು. ಈ ಥರ ವಾಟ್ಸಪ್ ಹೋಗ್ಬಿಟ್ಟು ನೀವು ಯಾರು ಬೇಕಾದರೂ ಶೇರ್ ಮಾಡ್ಬೋದು. ನಾನು ನಿಮಗೆ ಬೇಗ ಸ್ವಲ್ಪ ತೋರಿಸಿದ್ದೀನಿ, ಅದು ಅಷ್ಟೇ. ತುಂಬ ಆಪ್ಷನ್ಸ್ ಇದೆ, ಎಷ್ಟೊಂದು ಆಪ್ಷನ್ ತುಂಬ ಕೊಟ್ಟಿದ್ದಾರೆ. ನೀವು ಚೆಕ್ ಮಾಡಿ, ಒಂದೊಂದೇ ನಿಮಗೆ ಗೊತ್ತಾಗುತ್ತೆ.
ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ. ಹಾಗೆ ಪಕ್ಕದಲ್ಲೇ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕೋ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದ.